ಓಂ ನಮೋ ಭಗವತೆ ರುದ್ರಾಯ. ಎಲ್ಲ ಹಬ್ಬಗಳು, ಅನುಷ್ಠಾನಗಳು ನಮಗೆ ವೇದಗಳು ಮತ್ತು ಶಾಸ್ತ್ರ ನಿರ್ಣಯ ಮಾಡಿರೋದು. ಒಂದಾನೊಂದು ಕಾಲದಲ್ಲಿ ವೇದ ವ್ಯತಿರಿಕ್ತವಾದ ವಾದಗಳಿಂದ ಈ ವೇದ ಮತ್ತು ಶಾಸ್ತ್ರ ಪ್ರಶ್ನಾರ್ಥಕವಾಗಿ ಉಳಿದುಬಿಡ್ತು. ಇದರ ಅಸ್ತಿತ್ವವೇ ಕಳೆದುಕೊಳ್ಳೋ ಅಂತಹ ಸಮಯದಲ್ಲಿ ಕೈಲಾಸ ಶಂಕರರು ಕಾಲಡಿ ಶಂಕರರಾಗಿ ಅವತರಿಸಿ ಸತ್ಯದಂಡನ ಕೈಯಲ್ಲಿ ಹಿಡಿದು ಆಸೀತು ಹಿಮಾಚಲ ಪರ್ಯಂತ ಪರ್ಯಟನೆ ಮಾಡಿ ಅವೈದಿಕವಾದಂತಹ ವಾದಗಳನ್ನು ಖಂಡಿಸಿ ವೇದ ಪ್ರಮಾಣಕ್ಕೆ ಪಟ್ಟ ಕಟ್ಟಿ ಅದೆಷ್ಟೋ ಸ್ಥಳಗಳಲ್ಲಿ ಯಂತ್ರ ಸ್ಥಾಪನೆ ಮಾಡಿ ಅನೇಕ ದೇವಾಲಯಗಳನ್ನು ಪುನರುದ್ಧಾರ ಮಾಡಿದಂತಹ ಮಹಾನುಭಾವರು ಷಣ್ಮತ ಸ್ಥಾಪನಾಚಾರ್ಯರಾಗಿ ಅದ್ವೈತ ಸತ್ಯ ಪ್ರಚಾರಕರಾಗಿ ಈ ದೇಶದಲ್ಲಿ ವೇದ ಪ್ರಮಾಣವನ್ನ ನಿಲ್ಲಿಸಿದಂತಹ ಮಹನೀಯರು ಶಂಕರ ಭಗವತ್ಪಾದಾಚಾರ್ಯರು. ಅಂತಹ ಮಹಾತ್ಮರ ಜಯಂತಿ ಆಚರಣೆ ಮನುಷ್ಯರಾಗಿ ಹುಟ್ಟಿದ ಪ್ರತಿಯೊಬ್ಬರ ಕರ್ತವ್ಯ. ಸನಾತನ ಧರ್ಮದಲ್ಲಿ ಸನ್ಯಾಸಿ ಆದರೆ ಅವರ ಧರ್ಮದಿಂದ ಒಂದೇ ಹತ್ರ ಇರುವ ಅವಶ್ಯಕತೆ ಇಲ್ಲದೀರ ಎಲ್ಲಾ ಕಡೆ ಪರ್ಯಟನೆ ಮಾಡ್ತಾ ಜ್ಞಾನ ಬೋಧನೆ ಮಾಡಬಹುದು ಅಂತ ಸನ್ಯಾಸ ಸ್ವೀಕಾರ ಮಾಡಿ ಈ ದೇಶದಲ್ಲಿ ವೈದಿಕ ಪ್ರಮಾಣವನ್ನ ನಿಲ್ಲಿಸಿದಂತಹ ಮಹಾಪುರುಷರು ಶ್ರೀ ಶಂಕರ ಭಗವತ್ಪಾದಾಚಾರ್ಯರು. ಜಗದ್ಗುರುಗಳಾದ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ವೈಶಾಖ ಶುಕ್ಲ ಪಂಚಮಿಯಂದು ನಂದನ ನಾಮ ಸಂವತ್ಸರದಲ್ಲಿ ಜನಿಸಿದರು. ಆಕಾಶದ ಎತ್ತರಕ್ಕೆ ಬೆಳೆದು ನಿಂತು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದಂತಹ ಶಂಕರರು ನಮಗೋಸ್ಕರ ಅದೆಷ್ಟು ಸಾಹಿತ್ಯ, ಸ್ತೋತ್ರ, ವ್ಯಾಖ್ಯಾನಗಳು, ಪ್ರಕರಣ ಗ್ರಂಥಗಳನ್ನು ಕೊಟ್ಟಂತಹ ಮಹಾನುಭಾವರು. ಕೇವಲ 32 ವರ್ಷ ಕಾಲ ಈ ಭೂಮಿ ಮೇಲೆ ಶರೀರದಿಂದ ನಡೆದಾಡಿ ಮತ್ತೆ ಅವೈದಿಕವಾದ ವಾದಗಳು ಈ ದೇಶದಲ್ಲಿ ಪ್ರವೇಶ ಮಾಡಬಾರದು ಅಂತ ಪೂರ್ವದಲ್ಲಿ ಜಗನ್ನಾಥ ಗೋವರ್ಧನ ಪೀಠ, ಪಶ್ಚಿಮದಲ್ಲಿ ದ್ವಾರಕಾ ಕಾಳಿಕಾ ಪೀಠ, ಉತ್ತರದಲ್ಲಿ ಬದರಿ ಜ್ಯೋತಿರ್ಪೀಠ, ಹಾಗೆ ದಕ್ಷಿಣದಲ್ಲಿ ಶೃಂಗೇರಿಯಲ್ಲಿ ಶಾರದಾ ಪೀಠ ಸ್ಥಾಪನೆ ಮಾಡಿ ಅವೈದಿಕ ವಾದಗಳನ್ನು ಖಂಡಿಸುವುದಕ್ಕಾಗಿ ಪರಂಪರಾಗತವಾಗಿ ಪೀಠಗಳು ನಿರ್ವಹಣೆ ಮಾಡುವಂತಹ ಏರ್ಪಾಟು ಮಾಡಿದಂತಹ ಮಹಾಪುರುಷರು. ಅಂತಹ ಶಂಕರ ಭಗವತ್ಪಾದಾಚಾರ್ಯರು ಅಂತಂದ್ರೆ ಸಾಕ್ಷಾತ್ ಈಶ್ವರನ ಸ್ವರೂಪ. ಶಿವನು ದಕ್ಷಿಣಾಮೂರ್ತಿಯಾಗಿ ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಸಾಕ್ಷಾತ್ ದಕ್ಷಿಣಾಮೂರ್ತಯೇ ನಮೋ ನಮಃ ಅಂತ ಒಂದೇ ಹತ್ರ ಇರ್ತಾರೆ. ಆದರೆ ಶಕ್ತಿ ಎಲ್ಲಾ ಕಡೆ ಪ್ರವಹಿಸುತ್ತದೆ. ಶಕ್ತಿ ಅಂತಂದ್ರೆ ಪಾರ್ವತಿ ಮಾತೆ. ಇಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಭಾರತ ದೇಶದಾದ್ಯಂತ ಪಾದಚಾರಿಯಾಗಿ ನಡೆದಾಡಿ ಈಶ್ವರ ಪಾರ್ವತಿಯರ ಸಮಾಗಮ ಸ್ವರೂಪವಾಗಿ ನಮಗೆ ಜ್ಞಾನಬೋಧನೆ ಮಾಡಿದರು. ರುದ್ರಾಧ್ಯಾಯದಲ್ಲಿ ಹೇಳುವ ಹಾಗೆ ನಮಃ ಕಪರ್ದಿನೇ ಚ ವ್ಯುಕ್ತಕೇಶಾಯ ಚ ಅಂತಂದ್ರೆ ಜಠಾಧಾರಿಯಾದ ಪರಮಶಿವನು ವ್ಯುಕ್ತಕೇಶನ ಅಂತಂದ್ರೆ ಗುಂಡು ಹೊಡೆದ ಶಿವನ ಸ್ವರೂಪವಾಗಿ ನಡೆದಾಡಿದರು ಆದಿಶಂಕರಾಚಾರ್ಯರು. ಅಂತಹ ಮಹನೀಯರಾದ ಶಂಕರ ಜಯಂತಿ ದಿನ ಬೆಳಗ್ಗೆ ಎದ್ದು ನಮಕ ಚಮಕಗಳಿಂದ ರುದ್ರಾಭಿಷೇಕ ಮಾಡಿ ಗುರುಗಳಿಗೆ ಗುರುದಕ್ಷಿಣೆ ಕೊಡಬೇಕು. ಕನಕದಾರ ಸ್ತೋತ್ರ ಹೇಳಿ ಬಂಗಾರದ ನಲ್ಲಿಕಾಯಿ ಮಳೆ ತರಿಸಿದಂತಹ ಅವರಿಗೆ ನಾವು ಏನ್ ಕೊಡಕ್ಕಾಗತ್ತೆ ಹೇಳಿ? ಹಿರಿಯರು ಒಂದು ಮಾತು ಹೇಳ್ತಾರೆ, ಗುರು ಇಲ್ಲದಿದ್ದವರಿಗೆ ಶಂಕರರೇ ಗುರುಗಳು ಅಂತ ಹೇಳ್ತಾರೆ. ಅಂತಹ ಗುರುಗಳಿಗೆ ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಅಷ್ಟೋತ್ತರ ಮಾಡಬೇಕು. ಜೊತೆಗೆ ಗುರುದಕ್ಷಿಣೆ ಅಂತ ಹೇಳಿ ಈಶ್ವರನ 8 ಹೆಸರುಗಳು ಅಂತಂದ್ರೆ ಅಷ್ಟಮೂರ್ತಿಗಳ ಹೆಸರುಗಳನ್ನ ಹೇಳಬೇಕು. ಓಂ ಭವಾಯ ದೇವಾಯ ನಮಃ, ಓಂ ಶರ್ವಾಯ ದೇವಾಯ ನಮಃ, ಓಂ ಈಶಾನಾಯ ದೇವಾಯ ನಮಃ, ಓಂ ಪಶುಪತಯೇ ದೇವಾಯ ನಮಃ, ಓಂ ರುದ್ರಾಯ ದೇವಾಯ ನಮಃ, ಓಂ ಉಗ್ರಾಯ ದೇವಾಯ ನಮಃ, ಓಂ ಭೀಮಾಯ ದೇವಾಯ ನಮಃ, ಓಂ ಮಹತೇ ದೇವಾಯ ನಮಃ ಅಂತ ಈ 8 ಹೆಸರುಗಳನ್ನ ಸೇರಿಸಿ 116 ಹೆಸರುಗಳಿಂದ ಶಂಕರಾಚಾರ್ಯರಿಗೆ ಅರ್ಚನೆ ಮಾಡಬೇಕು. ಅದಾದ ನಂತರ ತೋಟಕಾಷ್ಟಕ ಹೇಳಿ ನಮಸ್ಕಾರ ಮಾಡಬೇಕು. ಇದು ಯಾವುದೂ ಬರದೇ ಹೋದರೂ ಶಂಕರಾಚಾರ್ಯರ ಜಯಂತಿಯಲ್ಲಿ ಶುರುವಾದಂತಹ ಜಯ ಪರಂಪರೆಯಿಂದ ನಮ್ಮ ಸನಾತನ ಪರಂಪರೆ ಉಳಿದಿದೆ. ಆದ್ದರಿಂದ ಜಯ ಜಯ ಶಂಕರ, ಹರ ಹರ ಶಂಕರ ಅಂತ ಹೇಳಿ ನಮಸ್ಕಾರ ಮಾಡಿ ಪ್ರಸನ್ನ ಮನಸ್ಕರಾದ ಗುರುಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜಯ ಜಯ ಶಂಕರ, ಹರ ಹರ ಶಂಕರ.